ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಕೇಳಿಬರ್ತಾ ಇರೋದು ಸೌಜನ್ಯ ಪರ ಹೋರಾಟ ಮಾಡಿ, ಸೌಜನ್ಯ ಪರ ವಿಡಿಯೋಗಳನ್ನ ಮಾಡಿ, ಯೂಟ್ಯೂಬರ್ಸ್ಗಳು ಬೇರೆ ವಿಚಾರಗಳನ್ನ ಮಾತಾಡ್ತೀರಾ, ಸೌಜನ್ಯ ಪರವಾಗಿ ಮಾತಾಡಿ, ಸೌಜನ್ಯ ಪರವಾಗಿ ಧ್ವನಿ ಎತ್ತಿ ಅನ್ನೋದು. ಖಂಡಿತವಾಗಿಯೂ ಕೂಡ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದೊಂದು ತಡವಾಗಿರ್ಬೋದೇ ಹೊರತು ನ್ಯಾಯ ಯಾವತ್ತಿದ್ರೂ ಸಿಗುತ್ತೆ. ಇದಕ್ಕಾಗಿ SITಯನ್ನು ಕೂಡ ರಚನೆ ಮಾಡಲಾಗಿದೆ. ವಿಳಂಬ ಆಗಿರ್ಬೋದು ಕೂಡ ನ್ಯಾಯ ಅಂತೂ ಸಿಗುತ್ತೆ. ನಾವಿಲ್ಲಿ ಹೋರಾಟ ಮಾಡಬೇಕಾಗಿರೋದು ಯಾವುದ್ರ ಬಗ್ಗೆ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಬೇಕು. ನಾವಿಲ್ಲಿ ಹೋರಾಟ ಮಾಡಬೇಕಾಗಿರೋದು ಪ್ರತಿದಿನ ಪ್ರತಿ ಗಂಟೆಗೂ ಕೂಡ ಅತ್ಯಾಚಾರ ಅನ್ನೋದು ನಡೀತಾ ಇದೆ. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಹೆಣ್ಮಕ್ಳುಗಳು, ಮಹಿಳೆಯರು, ಮಕ್ಕಳು, ವೃದ್ಧರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡಬೇಕಾಗಿರೋದು ಈ ಒಂದು ಕೃತ್ಯಗಳನ್ನ ಯಾರು ಮಾಡ್ತಾರೆ ಅವ್ರಿಗೆ ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಅದರಲ್ಲೂ ಕಠಿಣ ಶಿಕ್ಷೆ ಆಗಬೇಕು. ಎಷ್ಟು ಜನಕ್ಕೆ ಇದುವರೆಗೂ ಶಿಕ್ಷೆ ಆಗಿದೆ ಅನ್ನೋದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರೋ ಒಬ್ಬರು ಪ್ರಚೋದನೆ ಮಾಡಿದ್ರು ಅಂತೇಳಿ ಯೂಟ್ಯೂಬಲ್ಲಿ ಈ ರೀತಿಯಾದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ಸ್ಥಳದ ಹೆಸರಾಗಿರ್ಬೋದು, ವ್ಯಕ್ತಿಗಳ ಹೆಸರಾಗಿರ್ಬೋದು, ಅಥವಾ ಯಾವುದೇ ಒಂದು ಸಂಸ್ಥೆಯ ಹೆಸರಾಗಿರ್ಬೋದು ಇಲ್ಲಿ ಬಳಸೋದಕ್ಕೆ ಹೋಗ್ಬೇಡಿ. ಇದರಿಂದ ನೀವು ಮುಂದಿನ ಕಾನೂನು ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ನೀವು ಯಾವುದೇ ವಿಚಾರನ ಮಾತಾಡ್ತಾ ಇದ್ದೀರಾ ಅಂದಾಗ ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇರಬೇಕಾಗುತ್ತೆ, ಆಧಾರ ಇರಬೇಕಾಗುತ್ತೆ. ಯಾವುದೂ ಇಲ್ಲದೆ ನಾವು ಏನನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ನನಗೂ ಕೂಡ ತುಂಬ ಜನ ಮೇಲನ್ನು ಮಾಡಿದರು, ಕಮೆಂಟಲ್ಲೂ ಕೂಡ ಹೇಳಿದ್ದೀರಾ ಸೌಜನ್ಯ ಪರ ಮಾತಾಡೋದಕ್ಕಾಗಲ್ವಾ ಅಂತ. ಖಂಡಿತವಾಗಿಯೂ ಅನ್ಯಾಯ ನಡೆದಿರೋದು ನಿಜ. ಆದರೆ ಯಾರು ತಪ್ಪಿತಸ್ಥರು ಅನ್ನೋದು ಅತಿ ಶೀಘ್ರದಲ್ಲೇ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ. ನಾವು ಏನಕ್ಕೆ ಹೋರಾಟ ಮಾಡಬೇಕು ಅಂದರೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಆಗಬೇಕು. ಮುಂದೆ ಯಾರು ಕೂಡ ಈ ರೀತಿ ಯೋಚನೆಗಳನ್ನ ಮಾಡಬಾರ್ದು. ಆ ರೀತಿ ಎಚ್ಚರಿಕೆಯನ್ನು ವಹಿಸೋ ರೀತಿಯಾಗಿ ನಾವು ಹೋರಾಟ ಮಾಡಬೇಕು. ಇದ್ರ ಪರವಾಗಿ ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಕ್ಕೆ ನಾನು ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಸಿಟಿ ಸಿವಿಲ್ ಕೋರ್ಟಲ್ಲಿ ಒಂದು ಸ್ಟೇ ಆರ್ಡರ್ ಇದೆ. ಸ್ಟೇ ಆರ್ಡರ್ ಬಗ್ಗೆ ತಿಳಿದೇ ಈ ಒಂದು ವಿಡಿಯೋಗಳನ್ನ ಮಾಡೋದಕ್ಕಾಗಿರ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರದೇ ಹೆಸರು, ಸ್ಥಳಗಳನ್ನು ಸೂಚಿಸಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದಾದರೆ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ದಾಖಲಾಗಿರುವ ಅಪರಾಧದ ಬಗ್ಗೆ ವರದಿಯಾಗಿರುವ 8800 URLಗಳು, ಲಿಂಕ್ಗಳನ್ನು ಅಳಿಸಲು ವ್ಯಕ್ತಿಗಳು, ಮಾಧ್ಯಮ ಸಂಸ್ಥೆಗಳು, ಯೂಟ್ಯೂಬರ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳು ಸೇರಿದಂತೆ 332 ಪ್ರತಿವಾದಿಗಳ ವಿರುದ್ಧ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಎಕ್ಸ್ ಪಾರ್ಟೆ ಅಂಡ್ ಇಂಟ್ರಿಮ್ ಕಡ್ಡಾಯ ತಡೆಯಾಜ್ಞೆಯನ್ನು ಹೊರಡಿಸಿದ್ದಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವು ನಡೆಸುತ್ತಿರುವ ಸಂಸ್ಥೆಗಳ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್ ಡಿ ಸಲ್ಲಿಸಿದ್ದ ಮೊಕದ್ದಮೆಯಲ್ಲಿ 10ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ರೈ ಈ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಒಂದು ಅಸಾಧಾರಣ ಪ್ರಕರಣವಾಗಿದ್ದು, ಹೆಚ್ಚಿನ ಹಾನಿಗಳನ್ನು ತಡೆಗಟ್ಟಲು ಪ್ರತಿವಾದಿಗಳು ದೂರು ಮತ್ತು IA ಸಂಖ್ಯೆ 2ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಎಲ್ಲ ಮಾನಹಾನಿಕರ ವಿಷಯಗಳನ್ನು ಅಳಿಸಲು ಮತ್ತು ಡಿ-ಇಂಡೆಕ್ಸ್ ಮಾಡಲು ನಿರ್ದೇಶಿಸುವ ಎಕ್ಸ್ ಪಾರ್ಟೆ ಜಾಹೀರಾತು ಮಧ್ಯಂತರ ಕಡ್ಡಾಯ ತಡೆಯಾಜ್ಞೆಯನ್ನು ಹೊರಡಿಸಲು ಸಮರ್ಥ ಸಂದರ್ಭಗಳಿವೆ ಎಂದು ನ್ಯಾಯಾಲಯ ಹೇಳಿದೆ. ಮೊಕದ್ದಮೆಯ ವೇಳಾಪಟ್ಟಿಯು ಮಾಧ್ಯಮ ಸಂಸ್ಥೆಗಳ ವಿವಿಧ ಕಥೆಗಳು, ಎಕ್ಸ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು, ಇನ್ಸ್ಟಾಗ್ರಾಮ್, ಡಿಜಿಟಲ್ ಸುದ್ದಿ ವೇದಿಕೆಯ ವಿಷಯಗಳಿಗೆ URLಗಳನ್ನು ನೀಡಿದೆ. ನ್ಯಾಯಾಲಯದ ಆದೇಶವು ಹೀಗೆ ಹೇಳಿದೆ: ಪ್ರತಿವಾದಿಗಳು, ಅವರ ಕುಟುಂಬ ಸದಸ್ಯರು, ವಾದಿಯ ಕುಟುಂಬದಿಂದ ನಡೆಸಲ್ಪಡುವ ಸಂಸ್ಥೆಗಳು ಮತ್ತು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ವಿರುದ್ಧದ ಎಲ್ಲ ಮಾನಹಾನಿಕರ ವಿಷಯಗಳು ಮತ್ತು ಮಾಹಿತಿಯನ್ನು ಡಿಜಿಟಲ್ ಮಾಧ್ಯಮ ಅಥವಾ ಮುದ್ರಣ ಮಾಧ್ಯಮದಲ್ಲಿ ಮುಂದಿನ ಆದೇಶದವರೆಗೂ ಅಳಿಸಲು, ಡಿ-ಇಂಡೆಕ್ಸ್ ಮಾಡಲು ಮಧ್ಯಂತರ ಕಡ್ಡಾಯ ತಡೆಯಾಜ್ಞೆಯ ಮೂಲಕ ನಿರ್ದೇಶಿಸಲಾಗಿದೆ. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 5ಕ್ಕೆ ನಿಗದಿಪಡಿಸಲಾಗಿದೆ. ಮೊಕದ್ದಮೆ ವಿಚಾರಣೆಯಲ್ಲಿರುವಾಗ ಪ್ರತಿವಾದಿಗಳು ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ಳದಂತೆ ಶಾಶ್ವತ ತಡೆಯಾಜ್ಞೆ ಕೋರಿ ಮೊಕದ್ದಮೆ ಹೂಡಲಾಗಿತ್ತು. ಹೆಚ್ಚುವರಿಯಾಗಿ ಅವರು 2 ಮಧ್ಯಂತರ ಕಡ್ಡಾಯ ತಡೆಯಾಜ್ಞೆಗಳನ್ನು ಕೋರಿದರು. ವಾದಿಯವರ ಕುಟುಂಬ ಸದಸ್ಯರು, ವಾದಿಯ ಕುಟುಂಬವು ನಡೆಸುವ ಸಂಸ್ಥೆಗಳ ವಿರುದ್ಧ ಮಾನಹಾನಿಕರ ವಿಷಯಗಳನ್ನು ಪ್ರಕಟಿಸದಂತೆ ಮರು ತರಬೇತಿ ನೀಡುವುದು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಿರ್ದಿಷ್ಟ ಮಾನಹಾನಿಕರ ವಿಷಯವನ್ನು ತೆಗೆದುಹಾಕುವುದು. ಸಂವಿಧಾನವು ಖಾತರಿಪಡಿಸಿದ ವಾಕ್ ಮತ್ತು ಅಭಿವ್ಯಕ್ತಿ ಹಕ್ಕು ಮತ್ತು ಮಾನನಷ್ಟ ಆರೋಪ ಮಾಡುವ ವ್ಯಕ್ತಿಗಳ ಹಕ್ಕುಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂಬ ಅಂಶವನ್ನು ನ್ಯಾಯಾಲಯವು ಅರಿತುಕೊಂಡಿದೆ ಎಂದು ಹೇಳಿದೆ. ಆದರೆ ವಾದಿಯ ಪ್ರಕರಣದ ಪ್ರಕಾರ ಇದು ಕೇವಲ ಮಾಧ್ಯಮಗಳು ಮತ್ತು ವ್ಯಕ್ತಿಗಳು ವಾದಿ ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಅದು ನಡೆಸುವ ವಿವಿಧ ಸಂಸ್ಥೆಗಳ ವಿರುದ್ಧ ಯಾವುದೇ ಆಧಾರವಿಲ್ಲದೆ ಸುಳ್ಳು ಮಾನನಷ್ಟ ಆರೋಪಗಳನ್ನು ಮಾಡಲು ಪ್ರಾರಂಭಿಸಿದ ಅಸಾಧಾರಣ ಪ್ರಕರಣವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. FIR 39/2025 ಧರ್ಮಸ್ಥಳ ಮಿತಿಯಲ್ಲಿ ವಿವಿಧ ಮೃತದೇಹಗಳನ್ನು ಹೂಡಿದ್ದಾರೆ ಎಂದು ಮಾತ್ರ ಹೇಳಲಾಗಿದೆ ಎಂದು ಮೊಕದ್ದಮೆಯಲ್ಲಿ ಹೇಳಲಾಗಿದೆ. FIRನಲ್ಲಿ ವಾದಿ, ಅವರ ಕುಟುಂಬದ ಸದಸ್ಯರು ಅಥವಾ ದೇವಾಲಯದ ಆಡಳಿತ ನಡೆಸುತ್ತಿರುವ ಯಾವುದೇ ಸಂಸ್ಥೆಗಳ ವಿರುದ್ಧ ಯಾವುದೇ ಆರೋಪಗಳಿಲ್ಲದಿದ್ದರೂ ಯಾವುದೇ ಆಧಾರವಿಲ್ಲದೆ ಮಾನಹಾನಿಕರ ಮತ್ತು ಸುಳ್ಳು ಆರೋಪಗಳಿವೆ. ಇಲ್ಲಿ ಕೆಲವೊಂದು ಪ್ರಮುಖ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ.
ನ್ಯಾಯಾಲಯವು ಅದನ್ನು ತಡೆ ಹಿಡಿಯುವುದರಿಂದ ನ್ಯಾಯಾಲಯದ ಆತ್ಮಸಾಕ್ಷಿಗೆ ಚುಚ್ಚುತ್ತದೆ ಮತ್ತು ನ್ಯಾಯದ ಪ್ರಜ್ಞೆಗೆ ಹಿಂಸೆಯಾಗುತ್ತದೆ ಎಂದು ತೃಪ್ತಿಪಟ್ಟರೆ ಜಾಹೀರಾತು ಮಧ್ಯಂತರ ಕಡ್ಡಾಯ ತಡೆಯಾಜ್ಞೆಯನ್ನು ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಎಂದು ವಾದಿಸಲಾಯಿತು. ಈ ರೀತಿಯಾಗಿ ಈ ಒಂದು ಪ್ರಕರಣ ಕೋರ್ಟ್ನ ಅಂಗಳದಲ್ಲಿರೋದ್ರಿಂದ ಯಾರೂ ಕೂಡ ಇದರ ವಿಚಾರವಾಗಿ ಯಾವುದೇ ಆಧಾರವಿಲ್ಲದೆ ಯಾವುದೇ ಪೋಸ್ಟ್ಗಳನ್ನು ಹಾಕಬಾರ್ದು ಅಂತೇಳಿ ಕೋರ್ಟ್ ಆರ್ಡರನ್ನು ಮಾಡಲಾಗಿದೆ. ಆದ್ದರಿಂದ ತಿಳಿಸ್ತಾ ಇರೋದೇನೆಂದರೆ, ಯಾರೂ ಕೂಡ ಪ್ರಚೋದನೆಗೆ ಒಳಗಾಗಿ ಯಾವುದೇ ಒಂದು ವಿಷಯವನ್ನಾಗಿರ್ಬೋದು ಆಧಾರಗಳಿಲ್ಲದೆ ತಮ್ಮ ವಿಡಿಯೋಗಳಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಇದಕ್ಕೆ ಒಂದು ಸಮಯ ಅನ್ನೋದು ಬರುತ್ತೆ. ಖಂಡಿತ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ನ್ಯಾಯ ಸಿಗುತ್ತೆ. ಯಾವತ್ತಿದ್ರೂ ತಡ ಆಗಿರ್ಬೋದು, ಬಟ್ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಈಗ ಆಲ್ರೆಡಿ ಯಾರೆಲ್ಲ ಈ ಒಂದು ವಿಡಿಯೋಗಳನ್ನ ಮಾಡಿದ್ದೀರಾ, ಹೆಸರು, ಸ್ಥಳ ಅಥವಾ ಆ ಒಂದು ಜಾಗಗಳಿಂದ ವಿಡಿಯೋಗಳನ್ನ ಮಾಡಿದ್ದೀರಾ, ಅವರಿಗೆ ನೋಟಿಸ್ ಬಂದಿದೆ. ಹೆದರ್ಕೋಬೇಡಿ, ಅದಕ್ಕೆ ನೀವು ಉತ್ತರವನ್ನು ಕೊಡಿ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.